ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ಬೆಳಗ್ಗೆ ಇನ್ಸ್ಟೆಂಟಾಗಿ ದೋಸೆ ಮಾಡತ್ತೀನಿ. ಮಕ್ಕಳು 8 ಗಂಟೆ ಅಂದರೆ ಸ್ಕೂಲಿಗೆ ಹೋಗ್ತಾರಲ್ರಿ, ಅವ್ರಿಗೆ ಏನು ಮಾಡ್ಬೇಕು ಇನ್ಸ್ಟೆಂಟಾಗಿ ಗೊತ್ತಿರೋಲ್ಲ. ಆವಾಗ ಈ ರೀತಿ ದೋಸೆ ಮಾಡಿಕೊಡ್ರಿ, ಭಾಳ ಟೇಸ್ಟಾಗಿರ್ತಾವೆ. ಈಗ ಮೊದಲಿಗೆ ಒಂದು ಜಾರ್ ತೊಗೊಂಡೇನಿ, ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟು ಮತ್ತು 1 ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊತೀನಿ ರೀ. ಆಮೇಲೆ ಒಂದು ಟೊಮಾಟೊ ಹಣ್ಣು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕೋರಿ. ಆಮೇಲೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡೇನಿ. ಮೆಣ್ಸಿಕಾಯಿ, ಒಣ ಮೆಣ್ಸಿಕಾಯಿ ಒಂದು ಸ್ವಲ್ಪ ಬಿಸಿನೀರಾಗ ನೆನೆಸಿ ಹಾಕೊಂಡೇನಿ ನೋಡ್ರಿ ಇದನ್ನ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೊಸರು ಬಳಸಾತಿಲ್ಲ ನಾನು, ಅದೇ ಹೈಲೈಟ್ ಇದ್ರೊಳಗೆ. ಆಮೇಲೆ 1 ಬೌಲಷ್ಟು ನೀರು ಹಾಕೋತೀನಿ. ಹಾಕ್ಕೊಂಡು ಫಸ್ಟ್ ಇದನ್ನು ರುಬ್ಕೊಂಬರೋಣ್ರಿ. ಅಂದರೆ ಆಲೂಗಡ್ಡೆ, ಟೊಮೆಟೊ ಹಣ್ಣು, ಮೆಣ್ಸಿಕಾಯಿ ಎಲ್ಲ ಫಸ್ಟ್ ಮಿಕ್ಸ್ ಹಾಕೋವ. ಆಮೇಲೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ನೋಡ್ಕೊಂಡು ಹಾಕೊಂಡ್ರಿ. ನೋಡಿರಿ ಈ ರೀತಿ ಫಸ್ಟ್ ರುಬ್ಕೊಂಬಂದೆ ನಾನು. ಅಂದರೆ ನಾವು ಫಸ್ಟಿಗೆ ನೀರು ಜಾಸ್ತಿ ಹಾಕಿಬಿಟ್ರೆ ಅದೇ ಪೂರ್ತಿ ಸಣ್ಣಾಗೋಂಗಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ತೀನಿ ನೋಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಕರಿತೈತಲ್ಲ ಅದನ್ನು ಒತ್ತಿದ್ರೆ ನಾನು ಮಾಡಿದ ಹೊಸ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ. ದೋಸೆ ಹಿಟ್ಟಿನ ಅದಕ್ಕೆ ನಾನು ರುಬ್ಕೊಂಬಂದೆ ಇದನ್ನು. ಅಲ್ಲೆಲ್ಲ ಒಂದು ಸ್ವಲ್ಪ ಆಲೂಗಡ್ಡೆ ಪೀಸ್ ಉಳಿತೈತಿ, ಅದಕ್ಕೆ ನಡಿತೈತೆ ರೀ. ನಾವು ದೋಸೆ ಮಾಡುವಾಗ ಅದು ಬೆಂದು ಬಿಡ್ತೈತೆ ಅದ್ರೊಳಗೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡ್ತೇನೆ ನೋಡಿರಿ. ಇದಕ್ಕೆ ಜಾಸ್ತಿ ಏನಿಲ್ಲ ರೀ, ಒಂದು 5 ನಿಮಿಷದಾಗಂದ್ರೆ ನಿಮ್ಗೆ ದೋಸೆ ರೆಡಿ ಆಗಿಬಿಡ್ತೈತೆ ನೋಡಿರಿ. ಮನೆಯೊಳಗೆ ಎಲ್ಲರ ಮನೆಯೊಳಗೂ ಅಕ್ಕಿ ಹಿಟ್ಟು ಇದ್ದೇ ಇರ್ತೈತಿ, ಆಮೇಲೆ ಕಡ್ಲೆ ಹಿಟ್ಟು ಇದ್ದೇ ಇರ್ತೈತೆ ನೋಡಿರಿ. ಸೇಮ್ ಮಸಾಲೆ ದೋಸೆ ಆದಂಗೆ ಆಗಿರ್ತಾವೆ. ಇದಕ್ಕೆ ನೋಡಿರಿ ನಾವು ಸೋಡಾ ಸದ್ಯಕ್ಕೆ ಒಂದು ಪಿಂಚ್ ಹಾಕೋತೇನೆ. ಹಾಕ್ಕೊಂಡು ಇದನ್ನು ಈ ರೀತಿ ದೋಸೆ ಹಿಟ್ಟು ಒಂದು ಸ್ವಲ್ಪ ಹೊತ್ತನ ಈ ರೀತಿ ಒಂದೇ ಸೈಡನ್ನ ಈ ರೀತಿ ಕಲಿಸ್ಕೋಬೇಕಾಕೈತಿ. ಎರಡೂ ಕಡೆನೂ ಹಿಂಗೆ ಆ ಕಡೆ ಒಮ್ಮೆ ಕಲಿಸೋದು ಈ ಕಡೆ ಒಮ್ಮೆ ಕಲಿಸೋದು ಮಾಡಕ್ಕೆ ಹೋಗ್ಬೇಡ್ರಿ. ಒಂದೇ ಸೈಡ ತಿರುಗಿಸ್ಕೊತೀರಿ ನೋಡ್ರಿ. ಒಂದು ಬುರ್ಗ ಬಂತ ಮ್ಯಾಲೆಲ್ಲ ಬಬಲ್ಸ್ ಬರತ್ತಾವಲ್ಲ, ದೋಸೆ ಮಸ್ತಾಗಿ ಬರ್ತಾವೆ ನೋಡ್ರಿ. ಈಗ ದೋಸೆ ಗ್ಯಾಸಿನ ಮ್ಯಾಗ ಹಂಚ್ಕಾಯಿ ಹಾಕಿಟ್ಟಿದ್ದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ. ಫಸ್ಟ್ ಒಂದು ಸ್ವಲ್ಪ ನೀರು ಚಿಮ್ಕೊಡೋದು. ಈಗ ಗ್ಯಾಸ್ ಫ್ಲೇಮ ಸಣ್ಣ ಮಾಡ್ಕೊರಿ. ಆಮೇಲೆ ದೋಸೆ ಹಾಕಿಂದ ಜೋರು ಮಾಡ್ಕೋಬೇಕ್ರಿ. ಈಗ ನಾವು ದೋಸೆ ಹಾಕೋಬೇಕಾರೆ ಗ್ಯಾಸ್ ಫ್ಲೇಮ ಜೋರಿಟ್ರೆ ಅದು ದೋಸೆ ಬರೋದಿಲ್ಲ ರೀ, ಒಂಥರ ಹಿಡ್ದಂಗೆ ಆಕೈತೆ ಹಂಚು. ಹಾಗಾಗಿ ನಾವು ದೋಸೆ ತೀಡೋಬೇಕಾರೆ ಗ್ಯಾಸ್ ಫ್ಲೇಮ್ ಯಾವಾಗಲೂ ಸಣ್ಣ ಇಟ್ಕೋಬೇಕ್ರಿ. ಈಗ ನೋಡಿರಿ ಒಂದು ಸೈಡ್ ಬೆಂದಿತ್ತಿದೆ ದೋಸೆ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಸೂಪರ್ ಆಗ್ಯಾವು. ಒಂದೇ ಸೈಡ ಬೆಂದ್ಬಿಟ್ರೆ ಸಾಕು ನೋಡಿರಿ, ಎಷ್ಟು ಕಲರ್ಫುಲ್ ಆಗ್ಯಾವು. ಸೇಮ್ ಮಸಾಲೆ ದೋಸೆ ಹಂಗೆ ಕ್ರಿಸ್ಪಿಯಾಗಿ ಆಗ್ಯಾವ ನೋಡಿರಿ. ನೀವು ಆಶ್ಚರ್ಯ ಪಡ್ತೀರಿ ನೋಡಿದ ಕೂಡಲೇ. ಬರೀ ಒಂದು ಕಪ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿಂದ ಇಷ್ಟು ಮಸಾಲೆ ದೋಸೆ ಇಷ್ಟು ರುಚಿಯಾಗಿ ಆಗಿರ್ತಾವಂಥೇಳಿ. ಈಗ ನಾನು ಒಂದು ನಾರ್ಮಲ್ ದೋಸೆ ಮಾಡಿ ತೋರಿಸಿದೆ. ಈಗ ನಿಮಗೆ ಖಡಕ್ಕಾಗಿ ಮಾಡಿ ತೋರಿಸ್ತಾರೆ ನೋಡ್ರಿ. ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡ್ತಾರಲ್ಲ ದೋಸೆ, ಹಾಗಾಗಿ 3 ಥರ ದೋಸೆ ಮಾಡಿ ತೋರಿಸೇನಿ ಇದ್ರೊಳಗೆ ನಾನು. ಈಗ ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ಮತ್ತು ಯಾವ ಊರಿಂದ ನೋಡಾತ್ತೀರಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾನು ಇನ್ನೂ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಇದಕ್ಕೆಲ್ಲದಕ್ಕೂ ವಿಡಿಯೋ ಮಾಡಿಬಿಟ್ಟೇನಿ. ಹೋಗಿ ಇಷ್ಟ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿರಿ. ಎಲ್ಲ ರಿಲೇಟಿವ್ಸ್ಗದು ಒಂದು ಶೇರ್ ಮಾಡಿರಿ ಇಷ್ಟ ಆದರೆ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿ ನೋಡಿರಿ. ಈಗ ಒಂದು ಕ್ರಿಸ್ಪಿ ಮಾಡಿ ತೋರಿಸಿದೆ, ಒಂದು ನಾರ್ಮಲಾಗಿ ಮಾಡಿದ್ದೇವೆ. ಈಗ ಇದನ್ನು ಸಟ್ ದೋಸೆ ಮಾಡತ್ತೀನಿ. ಹಿಂಗಂತರೂ ಭಾಳ ಇಷ್ಟಪಡ್ತಾರೆ ರೀ ಎಲ್ಲರ ದೋಸೆ. ಈ ರೀತಿ ಮಾಡಿದ್ರೆ ಸಾಫ್ಟಾಗಿ ನೀವು ಬೆಳಗ್ಗೆ ಮಾಡಿದ್ದು ಸಾಯಂಕಾಲವರೆಗೂ ಇಷ್ಟು ಸಾಫ್ಟಾಗಿರ್ತೈತೆ ನೋಡಿರಿ ದೋಸೆ. ಮಸ್ತಾಗಿದ್ದು ದೋಸೆ. ನೋಡ್ತಾ ತಿಂದಬಿಟ್ಟು ನೋಡ್ರಿ, ಅಷ್ಟು ಖಾಲಿನ ಆಗಿಬಿಟ್ಟು ದೋಸೆ, ಅಷ್ಟು ರುಚಿಯಾಗಿದ್ವು. ಇದ್ರೊಳಗೆ ಟೊಮೆಟೊ ಹಣ್ಣು ಮತ್ತು ಮೆಣ್ಸಿಕಾಯಿ ಹಾಕಿರ್ತೇವಲ್ಲ, ಟೇಸ್ಟು ಇನ್ನೂ 2 ಪಟ್ಟು ಹೆಚ್ಚಾಗ್ತೈತಿ. ಈಗಿದು 3 ದೋಸೆ ಮಾಡ್ಕೊಂಬಂದೆ ತೋರ್ಸಾತೀನಿ ನಿಮಗೆ. ನೋಡಿರಿ ಎಷ್ಟು ಮೆತ್ತಗಾಗೈತಿ, ಎಷ್ಟು ಸಾಫ್ಟ್ ಆಗೈತಿ ದೋಸೆ. ಈಗ ನಾರ್ಮಲ್ ದೋಸೆ ನೋಡಿರಿ. ನಾವು ಈಗ 3 ದೋಸೆ ಮಾಡೋ ಮಟನೂ ಇಷ್ಟ ಕ್ರಿಸ್ಪಿ, ಇಷ್ಟ ಸಾಫ್ಟ್ನೆಸ್ ಅದಾವೆ. ಹೆಚ್ಚು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿರಿ. ನಿಮಗೆ ಸೌಂಡ್ ಕೇಳಾತೈತಲ್ಲ, ಒಂದೇ ಸತಿ ಮುರಿದು ಕೂಡ ಎಲ್ಲ ಪೂರ್ತಿ ಪುಡಿ ಆಗಿಬಿಡ್ತು ನೋಡಿರಿ, ಅಷ್ಟು ಕ್ರಿಸ್ಪಿ ಆಗ್ಯದಾವ.
ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿರಿ, ಪೂರ್ತಿ ವಿಡಿಯೋ ನೋಡಿರಿ, ಅಂದ್ರೆ ನಿಮಗೆ ನಾ ಏನೇನು ಮಾಡೇನು ಅನ್ನೋದೆಲ್ಲ ಗೊತ್ತಾಕೈತೆ ಸ್ಕಿಪ್ ಮಾಡ್ಲಾರ್ದಂಗೆ. ವಿಡಿಯೋ ನೋಡೋಕ್ಕೆಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.